ಕಿಡ್ನಾಪ? ಏನ್ ಮಾತಾಡ್ತಾ ಇದೀಯಾ? ಹೌದಣ್ಣ, ಆ ಕಿಡ್ನಾಪರ್ ನಿನ್ ಜೊತೆ ಮಾತಾಡ್ಬೇಕಂತೆ ಕಾಲ್ ಮಾಡಿದ್ದಾನೆ. ಬಿಡು. ಹಲೋ, ನಾನು ವೀರೇಂದ್ರ ಸರ್ದೇಸಾಯಿ ಮಾತಾಡ್ತಾ ಇದ್ದೀನಿ. ಹಲೋ ಸರ್, ನಮಸ್ತೆ. ಏನ್ ಮಿನಿಸ್ಟರ್ ಸಾಹೇಬ್ರೆ, ಸರ್ಕಾರ ನಿಮ್ದೆ ಅಂತ ತುಂಬಾ ಮರಿತಿದ್ದೀರಾ ಅಲ್ವಾ? ಇರ್ಲಿ, ಪರವಾಗಿಲ್ಲ. ಆ ಮೆರವಣಿಗೆಗೆ ಒಂದು ಚಿಕ್ಕ ಬ್ರೇಕ್ ಆಗ್ತೀನಿ. ನಿಮ್ಮ ಅಳಿಯ ಅಂದ್ರೆ ನಿಮ್ಮ PA ಸುಬ್ಬು ನನ್ನ ಹತ್ರ ಇದ್ದಾನೆ. ಅವನಿಗೆ ಒಳ್ಳೆ ಉಪಚಾರನೆ ಕೊಟ್ಟಿದ್ದೀನಿ. ಯಾರೋ ನೀನು? ತಪ್ಪು. ನಾನಿವಾಗ ಯಾರು ಅನ್ನೋದು ಪ್ರಶ್ನೆ ಅಲ್ಲ, ಯಾಕೆ ಫೋನ್ ಮಾಡಿದ್ದೀನಿ ಅನ್ನೋದು ಪ್ರಶ್ನೆ. ನಾನು ನಿಮ್ಮ ಅಳಿಮಯ್ಯ. ಸರಿ, ನಿಮ್ಮ PAನ ಕಿಡ್ನಾಪ್ ಮಾಡಿದ್ದೀನಿ. ನಿಮ್ಮ ಅಳಿಮಯ್ಯ ಸುಬ್ಬನ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀನಿ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ತಿಳ್ಕೊಳ್ಳಿ. ಏನ್ ಬೇಕು ನಿನಗೆ? ಯಾಕೆ ಹೀಗೆಲ್ಲ ಮಾಡಿದ್ಯಾ? ಇದು ಬುದ್ಧಿವಂತರ ಲಕ್ಷಣ. ಕೇಳಿಸ್ಕೊಳ್ಳಿ, ನನಗೆ 25 ಲಕ್ಷ ಕ್ಯಾಶ್ ಬೇಕು. ಆ ಕ್ಯಾಶನ್ನ ನೀವು ಯಾರು ತಗೋಬರೋದು ಬೇಡ. ಸತಿ ಸಾವಿತ್ರಿ ಯಮುನಿಂದ ಗಂಡನ್ನ ಹೇಗ್ ಕಾಪಾಡ್ಕೊಂಡ್ಲೋ ಹಾಗೆ ನಿಮ್ಮ ಮಗಳು ನನ್ನಿಂದ ಅವಳ ಗಂಡನ್ನ ಕಾಪಾಡ್ಕೋಬೇಕು. ನಾನು ಹೇಳೋ ಜಾಗಕ್ಕೆ ನಿಮ್ಮ ಮಗಳು ಒಬ್ಬಳೇ ಬರಬೇಕು. ಅವಳಿಗೆ 25 ಲಕ್ಷ ಕ್ಯಾಶ್ ಕೊಡಬೇಕು. ಆಮೇಲೆ ಪೊಲೀಸು ಗೀಲೀಸು ಅಂತ ಹೋದರೆ, ನಿಮ್ಮ ಮಿನಿಸ್ಟ್ರು ಬುದ್ಧಿ ಏನಾದರೂ ತೋರಿಸಿದ್ರೆ ನಿಮ್ಮ ಮಗಳು ವಿಧವೆ ಆಗ್ತಾಳೆ. ಆಮೇಲೆ ಮಿನಿಸ್ಟ್ರು PA ಅಲ್ಲ ಸಾರಿ, ನಿಮ್ಮ ಅಳಿಯ ಸತ್ತು ಸಮಾಧಿ ಆಗ್ತಾನೆ. ಇನ್ನಿರೋದು ನಿಮಗೆ 2 ಗಂಟೆ ಅವಕಾಶ. ಗೊತ್ತಾಯ್ತಲ್ಲ? ಇಲ್ಲಿಗೆ ನಿಮ್ ಮಗಳು ಒಬ್ಳೇ ಬರ್ಬೇಕು. ಹಾ, ಆಮೇಲೆ ನೆನಪಿರ್ಲಿ, 25 ಲಕ್ಷ. ಅಣ್ಣ, ಏನಂದ ಅವನು? ಏನಂತೆ? ಸುಬ್ಬುನ ಯಾಕೆ ಕಿಡ್ನಾಪ್ ಮಾಡಿದಾರಂತೆ? ಅವ್ರಿಗೆ ಏನ್ ಬೇಕಂತೆ? 25 ಲಕ್ಷ ಬೇಕಂತೆ. ಅಣ್ಣ, ಕೊಟ್ಬಿಡೋಣ. ಹೇಗಾದ್ರೂ ಮಾಡಿ ಸುಬ್ಬನ ಉಳಿಸ್ಕೊಳ್ಳೋಣ. 25 ಲಕ್ಷನ ಶ್ರಾವಣಿನೇ ತಗೊಂಡೋಗ್ಬೇಕಂತೆ, ಅದು ಒಬ್ಳೆ. ಇನ್ನು 2 ಗಂಟೆ ಒಳಗೆ ಅಕಸ್ಮಾತು ಅವಳು ಹೋಗ್ಲಿಲ್ಲ ಅಂದ್ರೆ ಸುಬ್ಬುನ ಸಾಯಿಸ್ತೀನಿ ಅಂದ. ಚಿಕ್ಕಮ್ಮ, ನಾನು ನನ್ನ ಗಂಡನ್ನ ಉಳಿಸ್ಕೋಬೇಕು. ಅಪ್ಪಂಗೆ ಅವ್ರು ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಆದರೆ ಸುಬ್ಬು ನನ್ನ ಜೀವ ಚಿಕ್ಕಮ್ಮ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ಉಳಿಸ್ಕೋತೀನಿ. ಹಾಗಂತ ಶ್ರಾವಣಿ ನೀನೊಬ್ಳೇ ಹೋಗ್ತೀಯಾ? ಬೇಡ ಶ್ರಾವಣಿ, ನನ್ನ ಮಾತು ಕೇಳು. ನೀನೊಬ್ಳೇ ಹೋಗೋದು ಸರಿಯಲ್ಲ. ಅಲ್ಲಿ ಏನ್ ಬೇಕಾದ್ರೂ ಅನಾಹುತ ಆಗಬಹುದು. ಅದೇನೇ ಆದ್ರೂ ಪರವಾಗಿಲ್ಲ ಚಿಕ್ಕಮ್ಮ. ಸುಬ್ಬುನೇ ನನ್ನ ಜೀವನದಲ್ಲಿ ಇಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಅನಾಹುತ ಇನ್ನೇನೂ ಆಗಿರಲ್ಲ ಚಿಕ್ಕಮ್ಮ. ನಾನು ನನ್ನ ಸುಬ್ಬುನ ಬಿಟ್ಕೊಡಲ್ಲ. ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಹೋಗ್ತೀನಿ. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ಚಿಕ್ಕಮ್ಮ. ಏನಮ್ಮ ಅದು? ಅಜ್ಜಿಗಾಗ್ಲಿ ಸುಬ್ಬು ಮನೆಯವ್ರಿಗಾಗ್ಲಿ ಈ ವಿಷಯನ ಹೇಳಕ್ ಹೋಗ್ಬೇಡಿ. ಅವ್ರು ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಇಲ್ಲಮ್ಮ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಆದರೂ ಶ್ರಾವಣಿ ನೋಡು, ನೀನು ಅಲ್ಲಿಗೆ ಒಬ್ಳೇ ಹೋಗೋದು ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ. ನೋಡು, ನಿನ್ನ ಜೊತೆ ದೊಡ್ಡವ್ರು ಯಾರಾದರೂ ಒಬ್ರಿದ್ದಿದ್ರೆ ಚೆನ್ನಾಗಿರ್ತಿತ್ತು ಶ್ರಾವಣಿ. ದೊಡ್ಡವರು ಅಂತ ಅನ್ಸ್ಕೊಂಡಿರೋರು ಜವಾಬ್ದಾರಿನ ಪೊಲೀಸ್ ಮೇಲೆ ಹಾಕಿ ಅವ್ರ ಕೈ ತೊಳ್ಕೊಂಡಿದ್ದಾಯ್ತು ಚಿಕ್ಕಮ್ಮ. ಸುಬ್ಬು ಇಷ್ಟು ವರ್ಷ ಅವರೇ ಪ್ರಪಂಚ ಅನ್ನೋ ಹಾಗೆ ಅವ್ರ ಕಾಲ್ ಹತ್ರನೇ ಇದ್ರು, ಅವ್ರಿಗೋಸ್ಕರ ದುಡಿತಾ ಇದ್ರು. ಆದ್ರೆ ಈಗ ಸುಬ್ಬು ಅವ್ರಿಗೆ ಬೇಡವಾಗ್ಬಿಟ್ರ? ಹೋಗ್ಲಿ ಬಿಡಿ, ಇದೆಲ್ಲ ನನ್ನಿಂದಾನೇ ಅಲ್ವಾ ಆಗಿರೋದು. ಹಾಗಿದ್ಮೇಲೆ ಇದರಲ್ಲಿ ನಾನು ಭಾಗಿಯಾಗ್ತೀನಿ. ನನ್ನ ಗಂಡನ ಪ್ರೀತಿ ವಿಶ್ವಾಸದ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ನನ್ನ ಪಾಲ್ಗೆ ದೇವ್ರು ಕೊಟ್ಟಿರೋ ಪ್ರಸಾದ. ಅವ್ರನ್ನ ನಾನು ಕಳ್ಕೊಳ್ಳಲ್ಲ ಚಿಕ್ಕಮ್ಮ. ನಾನು ಹೋಗಿ ಬರ್ತೀನಿ. ಶ್ರಾವಣಿ, ಶ್ರಾವಣಿ, ಪಾಪ ಯಾಕೆ ಹೀಗೆ ಮಾಡಿದ್ರು? ಅದು ಏನೇ ಇರಲಿ, ಅದು ಎಷ್ಟೇ ಕೋಪ ಇರಲಿ,
ಬಾಬಾ ಸುಬ್ಬು ಬಗ್ಗೆ ಯಾಕೆ ಈ ತರ ನಿರ್ಧಾರ ತಗೊಂಡ್ರು? ಈ ವಿಷಯವಾಗಿ ಮೊದಲು ಭಾವನ ಹತ್ರ ಮಾತಾಡ್ಬೇಕು ನಾನು. ವಾ 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 ನಾನ್ ಹಾಕಿರೋ ಗಾಳಕ್ಕೆ ಮೀನು ತಾನಾಗೇ ಬಂದು ಬೀಳ್ತಿದೆ ನೋಡ್ರೋ. ಮಿನಿಸ್ಟ್ರು ಪಿಯನ ಕಾಪಾಡೋದಕ್ಕೆ ಮಿನಿಸ್ಟ್ರು ಮಗಳು ಒಬ್ಬಳೇ ಬಂದಿದ್ದಾಳೆ. ಯಾರೋ ನೀನು? ಯಾರನ್ ಕೆಣ್ಕಿದ್ಯಾ ಅಂತ ಗೊತ್ತಾ ನಿನಗೆ? ಜೀವದ ಬಗ್ಗೆ ಯಾವ ಭಯನೂ ಇಲ್ಲದೆ ಇಲ್ಲಿವರೆಗೂ ಒಬ್ಳೆ ಬಂದಿದ್ದೀನಿ ಅಂದ್ರೆ ನಿನಗೆ ಗೊತ್ತಾಗ್ಬೇಕು ಇವರು ಅಂದ್ರೆ ನನಗೆ ಎಷ್ಟು ಮುಖ್ಯ ಅಂತ. ಸುಬ್ಬು ನನ್ನ ಪ್ರಾಣ ಕಣೋ. ಹೌದಾ, ಒಳ್ಳೇದೇ ಆಯ್ತು. ನೋಡು, ಹೆಣ್ಣು ಒಂದು ಈ ಮೂರು ತಾನಾಗೆ ಬಂದ್ರೆ ಬಿಡ್ಬಾರ್ದಂತೆ. ಅದ್ರಲ್ಲೂ ನನ್ನಂತವನ ಹತ್ರ ಬಂದ್ರೆ ಬಿಡೋ ಮಾತೇ ಇಲ್ಲ. ಇವಾಗ ಮಣ್ಣಿನ ವಿಷಯ ಆಗಿರ್ಲಿ, ಲಕ್ಷ ಲಕ್ಷ ದುಡ್ಡಿನ ಜೊತೆಗೆ ಅಪ್ಸರೆ ಅಂತ ಸುಂದರವಾಗಿರೋ ಹೆಣ್ಣು ಬಂದಿರ್ಬೇಕಾದ್ರೆ ಹಣ ಮಾತ್ರ ಇಸ್ಕೊಂಡು ಹೆಣ್ಣನ್ ಬಿಟ್ಬಿಟ್ರೆ ನನ್ನಂತವನಿಗೆ ಅವಮಾನ. ಅದಕ್ಕೆ ಮೊದಲು ನಿನ್ನ ಅನುಭವಿಸಿ ಆಮೇಲೆ ಈ ಹಣ ಇಸ್ಕೊತೆ. ಹೇಯ್, ಮಿತಿ ಮೀರ್ತಾ ಇದ್ಯಾ? ನನ್ನ ಹತ್ರ ಬಂದ್ರೆ ಸುಟ್ಟು ಹೋಗ್ತೀಯಾ? ಓ ಓ ಓ ಓ ಓ ಓ ಓಲ್ಡನ್, ನಿನ್ ಮುಟ್ಟದೆ ಸುಟ್ಟೋಗ್ತೀನ. ಯು ಆರ್ ವೆರಿ ಹಾಟ್. ಹಾಗಂತ ಇವತ್ತು ನಿನ್ನ ಮುಟ್ಟಿ ನಾನು ಸುಟ್ಟೋದ್ರೂ ಪರವಾಗಿಲ್ಲ, ನಿನ್ನ ಮುಟ್ಟೇ ಮುಟ್ತೀನಿ. ನೀವಿಬ್ರು ನನ್ನ ಕೈವಶ ಆಗಾಯ್ತು, ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀನೇ ನೋಡ್ದಲ್ಲ ನೀವರ ಪರಿಸ್ಥಿತಿ ಏನಾಗಿದೆ ಅಂತ. ನಿನ್ನಿಂದ ಅವನನ್ನ ಕಾಪಾಡ್ಕೊಳಕ್ಕಾಗಲ್ಲ, ಅವನು ನಿನ್ನ ಕಾಪಾಡೋದಕ್ಕಾಗಲ್ಲ.